ಸಂತೋಷ ಏನಂದ್ರೆ ಹಂಗೆ ನಮ್ ಕ್ಲಾಸ್ಮೇಟ್ಗಳು ಹುಡ್ಕೊಂಡ್ ಬರ್ತಾರೆ. ಅಂದ್ರೆ ನಾನು ಒಂದು ಅಚೀವ್ ಮಾಡಿರೋದು ಅವರು ಒಂದ್ ಹೆಮ್ಮೆ ಪಡ್ತಾರೆ. ಅವಾಗಲೇ ಹೇಳ್ತಿದ್ರು ಜಬಿ ಎಲ್ಲ ನನ್ಗೆ ನೈಮು ಎಲ್ಲ ಹೇಳ್ತಾ ಇರ್ತೀವಿ. ನಾನು ನನ್ನ ಫ್ರೆಂಡ್ ಇಂದು ಫ್ಲೈಟ್ ಐತಪ್ಪ, ನನ್ನ ಫ್ರೆಂಡ್ ಇಲ್ಲಪ್ಪ ನಂದಪ್ಪ ಅಂತ ನಮ್ ಜಬಿ ಅವಾಗಲೇ ಹೇಳ್ತಿದ್ರು. ಅಂದ್ರೆ ಇವ್ರಿಗೆ ನೀವು ಕೇಳಿ ಇವ್ರಿಗೆ ಹೆಂಗ್ ಕಾಣ್ತಿದೆ ಫ್ಲೈಟ್ ಅಂತ. ಏನ್ ಹೇಳೋದು, ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ ಫಾರ್ ಮೈ ಫ್ರೆಂಡ್. ಇವ್ರು ಏನ್ ಮಾಡಿದಾರಂತ ಇವ್ರಿಗೆ ಗೊತ್ತಿಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಈ ಮನುಷ್ಯ ನಮ್ಮ ಫ್ರೆಂಡು ನಮ್ಮ ಸ್ಕೂಲ್ನಲ್ಲಿ ಬ್ಯಾಕ್ ಬೆಂಚರು. ಯಾವತ್ತೂ ನಾವು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ಬೆಳಿತಾನೆ, ಈ ಮಟ್ಟಕ್ಕೆ ಬಂದು ಅವನು ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ತಾನೆ. ನಮ್ಗೊಂದು ಹೆಮ್ಮೆ ಇಡೀ ಪ್ರಪಂಚಕ್ಕೆ. ಈಗ ಮತೀನ್ ಯಾರಂದ್ರೆ ಟೈಗರ್ ಏರೋ ರೆಸ್ಟೋರೆಂಟ್ ಅಂತಾರೆ. ತುಂಬ ಒಂದು ಜಬಿ ಹೇಳಿದ ಥರ ಒಂದು ಹೆಮ್ಮೆ ನಮಗೆ, ನಮ್ಮ ಫ್ರೆಂಡು ಇಷ್ಟು ಮಟ್ಟಿಗೆ ಬೆಳೆದಿದ್ದಾರಂತ. ಯಾವಾಗಾದರೂ ನಾವು ಸಿಗ್ತೀವಿ, ಆದರೂ ಅದೇ ಡೌನ್ ಟು ಅರ್ತ್ ಪರ್ಸನ್ ಈ ಥರ ಮಾಡಿದ್ದೀನಿ ಅಂತ ಆ್ಯಟಿಟ್ಯೂಡ್ ಏನಿಲ್ಲ. ಇಟ್ಸ್ ಎ ರಿಯಲಿ ವೆರಿ ಬಿಗ್ ಅಚೀವ್ಮೆಂಟ್. ಯಾರು ನೆನ್ಸ್ಕೊಂಡು ಇರಲಿಲ್ಲ ಈ ಥರ ಒಂದು ಕಾನ್ಸೆಪ್ಟ್ ನಮ್ಮ ಬೆಂಗಳೂರಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ ಅಂತ ಒಂದು ಯೂನಿಕ್ ಅಲ್ಟಿಮೇಟ್ ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ ನಮ್ಮ ಫ್ರೆಂಡು. ನಾನು ಬೇಡ್ಕೊಳ್ತೀನಿ ಎಲ್ಲರಿಗೂ ಬನ್ನಿ, ವಿಸಿಟ್ ಮಾಡಿ, ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ. ಇನ್ನೂ ಒಂದು ಮೋಸ್ಟ್ಲಿ ಲೈಕ್ ಮನೆ ಎಲ್ಲ ಅವಾರ್ಡ್ಗಿಂತ ತುಂಬ್ಕೊಬೇಕು ಅಂತ ಒಂದು ಬೇಡ್ಕೊಳ್ತೀನಿ. ನಾವು ಕ್ರೆಸೆಂಟ್ ಸ್ಕೂಲ್ ಬಸವನಗುಡಿ ಬ್ಯಾಚ್, ನಮಗೋಸ್ಕರ ಒಂದು 2 ಗಂಟೆ ಕೊಟ್ಟಿದ್ದಾರೆ, ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ, ನಮ್ಮ ಜೊತೆಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಬಂದಿದ್ವಿ, ನೋಡೋಣ ಹೆಂಗಿದೆ ರೆಸ್ಟೋರೆಂಟ್ ನಮ್ಮ ಫ್ರೆಂಡು ಅಂತ. ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ಸು. ಮತ್ತು ಇಲ್ಲಿ ಬಂದು ಗೊತ್ತಾಯಿತು ಮೋರ್ ದ್ಯಾನ್ 135 ಸ್ಟಾಫು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟು. We really heartily congratulate our best friend Mateen. Thank you.